ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಜುಲೈ ಮಂತ್ ಸ್ಟಾರ್ಟ್ ಆಗೋಗಿದೆ. ಆಲ್ರೆಡಿ ಜುಲೈ 15th ಆಗ್ತಾ ಬಂದಿದೆ. ಇನ್ನು ಕೇವಲ 5 ತಿಂಗಳುಗಳು ಮಾತ್ರ ಉಳಿದಿದೆ. ಸೊ ನಿಮ್ಮ ಈ ರಿಮೈನಿಂಗ್ 5 ತಿಂಗಳು ಹೇಗಿದೆ ಅಂತ ಚೆಕ್ ಮಾಡೋಣ. ಹಾಗೆ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಅಂದರೆ ದಯವಿಟ್ಟು ಫಾಲೋ ಮಾಡಿ, ಎಲ್ಲ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ. ಪ್ಲೀಸ್ ಹ್ಯಾವ್ ಪೇಷನ್ಸ್, ಲಾಟ್ ಆಫ್ ಪೇಷನ್ಸ್, ಬಿಕಾಸ್ ಎವ್ರಿಥಿಂಗ್ ವರ್ಕ್ಸ್ ಆನ್ ಡಿವೈನ್ ಟೈಮ್. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಡಿವೈನ್ ಟೈಮಲ್ಲಿ ಪ್ರತಿಯೊಂದೂ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಎಫರ್ಟ್ ಎಷ್ಟಿದೆ ಅನ್ನೋದ್ರ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ. ಓಕೆನಾ? ನಿಮ್ಮ ವೈಬ್ರೇಷನ್, ನಿಮ್ಮ ನಂಬಿಕೆ ಎಷ್ಟಿದೆ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಓಕೆ. ಆ್ಯಂಡ್ ಎಸ್, ಇವಾಗ 369 ಟೆಕ್ನಿಕ್ ಆಗಿರಬಹುದು, ಅದ್ರದ್ದೆಲ್ಲ ಸಕ್ಸಸ್ ಸ್ಟೋರಿ ಇದೆ, ನಾನು ಶೇರ್ ಮಾಡ್ತೀನಿ ಸದ್ಯದಲ್ಲೇ. ಬಟ್ ಈ ಒಂದು ತಿಂಗಳು ಏನಿದೆ, ಎಸ್ಪೆಷಲಿ ಜುಲೈ ಮಂತ್, ನಾನು ಆಲ್ರೆಡಿ ಪ್ರೀವಿಯಸ್ಲಿ ವಿಡಿಯೋ ಮಾಡಿ ಹಾಕಿದ್ದೆ. 28ನೇ ತಾರೀಕು ತನಕ ಹುಷಾರಾಗಿರಿ ಅಂತ, ಅದನ್ನು ಚೆಕ್ಔಟ್ ಮಾಡಿ. ಹಾಗೆ ಈಗ ಶ್ರಾವಣ ತಿಂಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಶಿವನನ್ನು ಆರಾಧಿಸಿ. ಆ್ಯಂಡ್ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ಶ್ರಾವಣ ಮಂತಿಂದು ವರ್ಕ್ಶಾಪಿಗೆ ಜಾಯ್ನಿಂಗ್ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ವೆರಿ ಈಸಿ, ಸಿಂಪಲ್ ಪೂಜೆ ರಿಚುವಲ್ ಇರುತ್ತೆ. ನಿಮ್ಮ ಕೈಯಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ಸ್ಪೆಷಲೈಸ್ಡ್ ಚಾನಲ್ಡ್ ಮೆಸೇಜನ್ನು ನಾನು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಕೊಡ್ತೀನಿ. ಸೊ ಅದನ್ನು ನೀವು ರಿಸೀವ್ ಮಾಡ್ಕೋಬಹುದು. ಆರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರುತ್ತೆ, ಸ್ಕ್ರಿಪ್ಟಿಂಗ್ ಟೆಕ್ನಿಕ್, ಅದನ್ನು ಕೂಡ ನೀವು ಮಾಡಬಹುದು ಇನ್ ಕೇಸ್ ಪೂಜೆ ಮಾಡೋಕ್ಕಾಗಲ್ಲ, ಪ್ರೈವಸಿ ಇಶ್ಯೂ ಇರೋರು. ಓಕೆ. ಸೊ ಬನ್ನಿ, ಇನ್ನು ನಿಮ್ಮ ನೆಕ್ಸ್ಟ್ ಉಳಿದ 5 ತಿಂಗಳುಗಳು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಹೇಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಐ ಕ್ಯಾನ್ ಸಿ ಸೆಲೆಬ್ರೇಷನ್. ಮೂನ್ ಕಾರ್ಡ್ ಇದೆ. ಓಕೆ, ಪೆಂಟಿಕಲ್ಸ್, ಇದು ಒಂದು ಕಾರ್ಡ್ ತೊಗೋಬೇಕನ್ನಿಸ್ತು. ಓಕೆ, ಕಾರ್ಡ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬಾಟಮ್ ಆಫ್ ದ ಡೆಕ್ ಬಂದುಬಿಟ್ಟು ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ನಿಮ್ಮ ನೆಕ್ಸ್ಟ್ 5 ತಿಂಗಳುಗಳು ಹೇಗಿರುತ್ತೆ ಅನ್ನೋದಕ್ಕೆ ಓಕೆ, ನಾಟ್ ಬ್ಯಾಡ್, 50-50 ಅಂತ ಹೇಳ್ಬಹುದು. ಆದರೆ ಇಲ್ಲಿ ನಿಮಗೆ ಪ್ಯಾಟ್ರನ್ಸ್ಗಳು ರಿಪೀಟ್ ಆಗ್ತಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಈಗ ಹೋದ ವರ್ಷ ಒಂದು ರಿಲೇಷನ್ಶಿಪ್ಪಲ್ಲಿದ್ರಿ, ಒಂದು 10 ವರ್ಷದ ರಿಲೇಷನ್ಶಿಪ್ಪಲ್ಲಿದ್ರಿ, ಹೋದ ವರ್ಷ ಬ್ರೇಕಪ್ ಆಗಿದೆ. ಮತ್ತು ಈ ವರ್ಷ ಒಂದು ಹೊಸ ರಿಲೇಷನ್ಶಿಪ್ಪಿಗೆ ಕಮಿಟ್ ಆಗಿದ್ರಿ, ಅದು ಬ್ರೇಕಪ್ ಆಯಿತು. ಸೊ ಹೀಗೆ ನಿಮ್ಮ ಲೈಫಲ್ಲಿ ಪ್ಯಾಟ್ರನ್ಸ್ಗಳು ರಿಪೀಟ್ ಆಗ್ತಾ ಇದೆ. ದೇರ್ ಇಸ್ ಅ ರಿಪೀಟಿಂಗ್ ಪ್ಯಾಟ್ರನ್. ರಿಲೇಷನ್ಶಿಪ್ ಮ್ಯಾಟರಲ್ಲಾಗಿರಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಾಗಿರಬಹುದು, ಯಾವುದು ನಿಮಗೆ ಸ್ಯಾಟಿಸ್ಫೈಯಿಂಗ್ ಆಗಿ ಸಿಗ್ತಾ ಇಲ್ಲ. ಬಟ್ ಐ ಕ್ಯಾನ್ ಸಿ ಸಮಥಿಂಗ್ ಸೆಲೆಬ್ರೇಷನ್ ಇನ್ನು 4 ತಿಂಗಳಲ್ಲಿ. ಇನ್ನು 4 ತಿಂಗಳು ಅಂದರೆ ನಮಗೆ ನವೆಂಬರ್, ಡಿಸೆಂಬರ್ ಆಲ್ಮೋಸ್ಟ್ ಬರುತ್ತೆ. ಸೊ ಅದು ಒಂದು ಮದುವೆ ಸೀಸನ್ ಕೂಡ. ಸೊ ಹಾಗಾಗಿ ನಿಮಗೆ ಮದುವೆ ಏನಾದರೂ ಸೆಟ್ ಆಗಿರ್ಬೋದು ಅಥವಾ ಮದುವೆ ಸೆಟ್ ಆಗೋ ಚಾನ್ಸ್ ಇದೆ. ಬಟ್ ಮೂನ್ ಕಾರ್ಡ್ ಇರೋದ್ರಿಂದ ಯಾಕೋ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆಲ್ರೆಡಿ ಯಾರಿಗಾದ್ರೂ ಮದುವೆ ಸೆಟ್ಟಾಗಿ ಅದು ಇಂಟ್ರೆಸ್ಟ್ ಇಲ್ಲ ಅಂತ ಇದ್ದರೆ ಅದು ನಿಮಗೆ ರೆಸೊನೇಟ್ ಆಗುತ್ತಾ ನೋಡ್ಕೊಳ್ಳಿ. ಸೊ ಇದು ಒಂದು ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಓಕೆ. ಸೊ ಎಲ್ಲೋ ಒಂದು ಕಡೆ ಕೆಲವರಿಗೆ ಮದುವೆ ಸೆಟ್ ಆಗಿದೆ, ಆದರೆ ಅಷ್ಟು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ಅಷ್ಟು ಇಷ್ಟ ಆಗಿಲ್ಲ ಪ್ರಪೋಸಲ್ ಆಗಿರಬಹುದು. ಆರ್ ಇನ್ನೂ ಸೆಟ್ ಆಗಿಲ್ಲ ಅಂದರೆ ದೇರ್ ಈಸ್ ಅ ಚಾನ್ಸ್ ಆಫ್ ಮ್ಯಾರೇಜ್ ಇನ್ ನವೆಂಬರ್ ಆರ್ ಡಿಸೆಂಬರ್, ಆರ್ ರೀಕನ್ಸಿಲೇಷನ್ ಚಾನ್ಸ್ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಒಂಥರ ಮೈಂಡ್ ಸೆಟ್ ಅಷ್ಟು ನಿಮಗೆ ಇಷ್ಟ ಆಗದೇ ಇರಬಹುದು ಅಥವಾ ಕಂಪ್ಲೀಟಾಗಿ ಇಷ್ಟ ಆಗದೇ ಇರಬಹುದು. ಅವ್ರು ಏನೋ ಒಂಥರ ಮನಸ್ಸಿಗೆ ಬೇಜಾರು, ಮದುವೆ ಮಾಡ್ಕೊಳ್ಳೋಕ್ಕೆ ಬೇಜಾರು. ಆಲ್ರೆಡಿ ನಿಮಗೆ ಈ ಮದುವೆ ರಿಲೇಷನ್ಶಿಪ್ ಅನ್ನೋದರಲ್ಲೇ ಬೇಸರ ಮೂಡಿ ಮತ್ತು ಸುಮ್ಮನೆ ಏನಕ್ಕೆ ಒಂದು ಕಮಿಟ್ಮೆಂಟ್ ಅನ್ನುವಂತಹ ಒಂದು ಮೈಂಡ್ ಸೆಟ್ಟಿಗೂ ನೀವು ಬಂದಿರಬಹುದು. ಇನ್ನು ಹಣಕಾಸಿನ ವಿಚಾರಕ್ಕೆ ಅಂತ ಬಂದಾಗ ದೇರ್ ಈಸ್ ಲಾಟ್ ಆಫ್ ಸ್ಟ್ರಗಲ್. ಯಾವ ರೀತಿ ಅಂತ ಹೇಳಿದ್ರೆ, ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲ, ಅಥವಾ ನೀವು ದುಡಿತಾ ಇರೋ ದುಡ್ಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ, ಅಥವಾ ಕೆಲಸ ಕಳ್ಕೊಂಡಿರೋ ಚಾನ್ಸ್ ಕೂಡ ತೋರಿಸ್ತಾ ಇದೆ, ಅಥವಾ ಕೆಲಸಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಅಥವಾ ಯಾರಾದರೂ ಒಂದು ಚೀಟ್ ಮಾಡುವಂತಹ ಒಂದು ವೈಬ್ರೇಷನ್ ಇಲ್ಲಿದೆ. ಸೊ ಹುಷಾರಾಗಿರಿ. ಕೆಲಸದಿಂದ
ತೆಗ್ದಾಕೋದಾಗಿರಬಹುದು, ಅಥವಾ ಯಾರೋ ನಿಮಗೆ ಕೆಲಸ ಹೇಳಿಬಿಟ್ಟು ಅವ್ರ ಅಪ್ರಿಸಿಯೇಷನ್ ತೊಗೊಳ್ಳೋದಾಗಿರಬಹುದು. ಆ ರೀತಿ ಏನಾದರೂ ನಡೆಯೋ ಚಾನ್ಸಸ್ ಇದೆ. ಸೊ ಜಸ್ಟ್ ಬಿ ಕೇರ್ಫುಲ್. ಇನ್ನು ಒಂದು ಹ್ಯಾಂಗ್ ಮ್ಯಾನ್ ಇದೆ. ಸೊ ಎಲ್ಲದರಲ್ಲೂ ಕನ್ಫ್ಯೂಷನ್. ಲೈಕ್ ಈ ಇಯರೇ ನಿಮಗೆ ಚೆನ್ನಾಗಿಲ್ಲ. ಜನರಲಿ ಈ ಇಯರ್ ಆ್ಯಕ್ಚುಲಿ ಚೆನ್ನಾಗಿಲ್ಲ. ಸೊ ಮಂಗಳನ ವರ್ಷ ಆಗಿರೋದ್ರಿಂದ ಸ್ವಲ್ಪ ಕಿರಿಕಿರಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ಲೇನ್ ಆ್ಯಕ್ಸಿಡೆಂಟ್ಸ್, ರೋಡ್ ಆ್ಯಕ್ಸಿಡೆಂಟ್. ಒಂದು ಪ್ಲೇನ್ ಆ್ಯಕ್ಸಿಡೆಂಟ್ ಆಗಿ ಮತ್ತೆ ರೀಸೆಂಟಾಗಿ ಮತ್ತೆ ಲಂಡನಲ್ಲಿ ಒಂದು ಕ್ರ್ಯಾಶ್ ಆಗಿದೆ. ಸೊ ಆ ರೀತಿ ದರ್ ಆರ್ ಲಾಟ್ ಆಫ್ ಆ್ಯಕ್ಸಿಡೆಂಟ್ಸ್ ಆರ್ ಗೋಯಿಂಗ್ ಆನ್. ನಾನು ಅದಕ್ಕೆ ಹೇಳಿದ್ದು ಸ್ಪೆಷಲಿ ಈ 28ನೇ ತಾರೀಕಿನ ತನಕ ಅದು ವೀಡಿಯೋ ನೋಡಿಲ್ಲ ಅಂದರೆ ಅದನ್ನು ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಈ ಒಂದು ರೀಡಿಂಗಲ್ಲಿ ಎಷ್ಟು ಪಾಸಿಟಿವ್ ಆಗಿ ಬಂದಿದೆಯೋ ಅಷ್ಟೇ ಸ್ವಲ್ಪ ನೆಗೆಟಿವಿಟಿನೂ ಇದೆ. ಬಟ್ ನೀವೇನು ಮಾಡಬೇಕು, ನಿಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೋಬೇಕು. ಆದಷ್ಟು ಮೆಡಿಟೇಷನ್ ಮಾಡಿ. ಮೋಸ್ಟ್ ನೆಗ್ಲೆಕ್ಟೆಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಅದು ಮೆಡಿಟೇಷನ್. ನೀವೇನೂ ಕೂತ್ಕೊಂಡು ಬರೆಯೋದು ಬೇಡ, ನೀವೇನೂ ಮಾಡೋದು ಬೇಡ. ಜಸ್ಟ್ ಮೆಡಿಟೇಷನ್ ಮಾಡಿ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗುತ್ತೆ. ಓಕೆ, ಆದಷ್ಟು ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡಿ. ನಾನು ಅದನ್ನು ಸಜೆಸ್ಟ್ ಮಾಡೋದು. ಆವಾಗ ಮನಸ್ಸು ಒಂಥರ ಶಾಂತಿಯಿಂದ ಇರುತ್ತೆ. ಯಾಕೆಂದರೆ ಸ್ಪೆಷಲಿ ಇಲ್ಲಿ ಮೂನ್ ಕಾರ್ಡ್ ಬಂದಿದೆ, ಹಾಗೆ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಐ ವುಡ್ ಹೈಲಿ ಸಜೆಸ್ಟ್ ಮೆಡಿಟೇಷನ್. ಮನಸ್ಸನ್ನು ಶಾಂತ ರೀತಿಯಿಂದ ಇಟ್ಕೊಳ್ಳಿ. ತುಂಬ ಗೊಂದಲಕ್ಕೆ ಒಳಗೆ ಹಾಕ್ಬಿಟ್ಟಿದ್ರ, ಹೇಗೆ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕು, ಯಾವ ಥರ ನಿರ್ಧಾರ ತಗೋಬೇಕು ಜೀವನದಲ್ಲಿ, ದೇರ್ ಈಸ್ ಅ ಬಿಗ್ ಕನ್ಫ್ಯೂಷನ್ ಫಾರ್ ಯು. ತುಂಬ ದೊಡ್ಡ ಕನ್ಫ್ಯೂಷನಲ್ಲಿದ್ದೀರಾ. ಏನು ಮಾಡಿದ್ರೂ ಒಂದು ಸಕ್ಸಸ್ ಸಿಗ್ತಾ ಇಲ್ಲ, ಅಥವಾ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ಕಂಪ್ಲೀಟ್ ಆಗ್ತಾಯಿಲ್ಲ, ಕೈ ಹಿಡಿತಾ ಇಲ್ಲ. ಒಂದು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಯಾರೂ ಇನ್ವೆಸ್ಟ್ಮೆಂಟ್ ಸಿಗ್ತಾಯಿಲ್ಲ, ಆರ್ ಇನ್ವೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಆರ್ ಕಸ್ಟಮರ್ಸ್ ಬರ್ತಾಯಿಲ್ಲ. ಸೊ ದೇರ್ ಈಸ್ ಲೈಕ್ ಲಾಟ್ಸ್ ಆಫ್ ಆಬ್ಸ್ಟಿಕಲ್ಸ್, ಲಾಟ್ಸ್ ಆಫ್ ನೆಗೆಟಿವ್ ಥಾಟ್ಸ್. ಅದನ್ನೆಲ್ಲ ನೀವು ಕ್ಲೆನ್ಸ್ ಮಾಡಿಕೊಳ್ಳೇಬೇಕು. ಓಕೆ, ಆ್ಯಂಡ್ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಮತ್ತೆ ಸೇಮ್ ಅದೇ ಕನ್ಫ್ಯೂಸ್ಡ್ ಮೈಂಡ್ಸೆಟ್. ನೀವಿಲ್ಲಿ ನೋಡ್ತಾ ಇರಬಹುದು, ನಾನು ನಿಮಗೆ ತೋರಿಸ್ತೀನಿ ನೋಡಿ. 1 ಪಾಸಿಟಿವ್ ಕಾರ್ಡ್, 1 ನೆಗೆಟಿವ್ ಕಾರ್ಡ್, 1 ಪಾಸಿಟಿವ್ ಕಾರ್ಡ್ ಆ್ಯಂಡ್ ಅನದರ್ ನೆಗೆಟಿವ್ ಕಾರ್ಡ್, 1 ಪಾಸಿಟಿವ್ ಕಾರ್ಡ್, ನೆಗೆಟಿವ್ ಕಾರ್ಡ್. ಸೊ ಇದು ವೀಲ್ ಆಫ್ ಫಾರ್ಚೂನ್. ನಾನು ಹೇಳ್ದಂಗೆ ರಿಪೀಟೆಡ್ ಪ್ಯಾಟ್ರನ್. ಓಕೆ, ಪ್ಯಾಟ್ರನ್ ಈಸ್ ರಿಪೀಟಿಂಗ್. ಸೊ ಏನೋ ಲವ್ ಲೈಫ್ಸ್ ಚೆನ್ನಾಗಾಯಿತು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಬ್ರೇಕಪ್, ಇಲ್ಲ ಅಲ್ಲಿ ಯಾರೋ ಒಬ್ಬರು ಥರ್ಡ್ ಪಾರ್ಟಿ, ಸ್ವಲ್ಪ ಹಣಕಾಸೆಲ್ಲ ಸೆಟ್ ಆಯ್ತಪ್ಪ, ಓಕೆ, ಯಾರೋ ಬಂದು ಚೀಟ್ ಮಾಡ್ತಾರೆ. ಓಕೆ, ಹಾಗೆ ಇಲ್ಲಿ ಏನೋ ಒಂದು ಬಿಸ್ನೆಸ್ಸು ಏನೋ ಒಂದು ಚೆನ್ನಾಗಾಯಿತು, ಒಳ್ಳೆ ಕಮ್ಯುನಿಕೇಷನ್ ಆಯಿತು, ನನ್ನ ಪಾರ್ಟ್ನರ್ ಮುಂದೆ ಕಮ್ಯುನಿಕೇಷನ್ ಆಯಿತು ಅಂದ ತಕ್ಷಣ ಅವ್ರು ಸಡನ್ ಚೇಂಜ್ ಆಗಿಬಿಡ್ತಾರೆ. ಸೊ ಈ ರೀತಿ ಎಲ್ಲ ಕಾಣಿಸ್ತಾ ಇದೆ. ಸೊ ನಿಮ್ಮ ಮುಂದಿನ 5 ತಿಂಗಳು ಹೇಗಿರುತ್ತೆ ಅನ್ನೋದಕ್ಕೆ ದೇರ್ ಈಸ್ ಅ ಮಿಕ್ಸ್ಡ್ ಎಮೋಷನ್. ಓಕೆ, ಸೊ ಆಲ್ದೋ ನಿಮಗೆ ಮದುವೆ ಸೆಟ್ ಆಯಿತು, ಇಲ್ಲ ಜಾಬ್ ಸಿಕ್ತು, ಹಣಕಾಸಿನ ತೊಂದರೆ ಎಲ್ಲ ಕಳೆದು ಹೋಯಿತು, ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕರು, ಆರ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಒನ್ ಕಮ್ಯುನಿಕೇಷನ್ ಆಗ್ತಾಯಿದೆ, ಫ್ಯಾಮಿಲಿಗಳು ಹೀಲ್ ಆಗ್ತಾಯಿದೆ, ಎಲ್ಲದೂ ಆದ್ರೂ ಅಲ್ಲಿ ಏನೋ ಒಂದು ಸ್ಮಾಲ್ ಆಬ್ಸ್ಟಿಕಲ್ ಇದೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನು, ಆದಷ್ಟು ಸ್ವಿಚ್ ವರ್ಡ್ಸ್ಗಳನ್ನು ಹೇಳ್ಕೊಳ್ಳಿ, ಊಲ್ಫಿಗೆ ಕೇಳ್ಕೊಳ್ಳಿ, ಸೇಂಟ್ ಎಕ್ಸ್ಪೆರೇಟ್ಗೆ ಆಗಿರ್ಬೋದು, ಅಥವಾ ನಾನು ಹೇಳ್ದಂಗೆ ಬೆಸ್ಟ್ ಥೆರಪೀಸ್ ಮೆಡಿಟೇಷನ್. ಬಿಕಾಸ್ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ನೀವು ಇಟ್ಕೋಬೇಕಾಗತ್ತೆ. ಇನ್ನು ರಿಪೀಟೆಡ್ ಪ್ಯಾಟ್ರನ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಪ್ರಕಾರ ರಿಪೀಟೆಡ್ ಪ್ಯಾಟ್ರನ್ಸಿಗೆ ನೀವು ಏನನ್ನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ಕರ್ಮ. ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಆಗಿರ್ಬೋದು, ಮತ್ತು ಈ ಲೈಫಿನ ಕರ್ಮ ಆಗಿರ್ಬೋದು. ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕು. ಆರ್ ಟ್ಯಾರೋದಲ್ಲಿ ಚೆಕ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಪರ್ಸ್ನಲ್ ಕನ್ಸಲ್ಟೇಷನ್ ಆಗಿರ್ಬೋದು, ಅದರಿಂದ ಕೂಡ ನೀವು ಡಿಸಿಷನನ್ನು ತೊಗೋಬೋದು. ಬಟ್ ನಾನು ಇನ್ನೊಂದು ಹೇಳ್ತೀನಿ, ಎಷ್ಟೋ ಜನಕ್ಕೆ ಇದಾಗುತ್ತೆ. ಆಲ್ದೋ ನಮ್ಮ ಹತ್ರ ಬರ್ತಾರೆ, ಕನ್ಸಲ್ಟೇಷನ್ ತೊಗೊಂಡಿರ್ತಾರೆ, ಆದರೆ ರೆಮಿಡೀಸ್ ಮಾಡ್ಕೊಳಕ್ಕಾಗಿರಲ್ಲ, ಆರ್ ನಾವು ಅದರಲ್ಲೇ ಬಂದುಬಿಡತ್ತೆ, ಇಲ್ಲ ಇದು ಸಕ್ಸಸ್ ಆಗಲ್ಲ ಅಂತ ಬರುತ್ತೆ, ಇಲ್ಲ ಏನಾದರೂ ಒಂದು ಬರುತ್ತೆ. ಓಕೆನಾ, ಅದೆಲ್ಲದೂ ಕೂಡ ಕರ್ಮಾನೇ. ಓಕೆನಾ, ನಮ್ಮ ಹತ್ರ ಬಂದಿರ್ತಾರೆ, ರೆಮಿಡೀಸ್ ತೊಗೊಂಡಿರ್ತಾರೆ, ಆರ್ ರೆಮಿಡೀಸ್ ಮಾಡಿದ್ರೂ ವರ್ಕ್ ಆಗಲ್ಲ. ಓಕೆ, ಅದೆಲ್ಲ ನಾವು ಅದನ್ನು ಫೇಸ್ ಮಾಡಲೇಬೇಕು ಅಂತ ಇರುತ್ತೆ ಆ ಒಂದು ರೀಸನ್ನಿಗೆ. ಓಕೆ, ಸೊ ಬಟ್ ಕೃಷ್ಣನಲ್ಲಿ ನಂಬಿಕೆ ಇಡಿ. ನಾನು ಒಂದು ವಿಡಿಯೋ ನೋಡಿದೆ ಆ್ಯಕ್ಚುಲಿ, ಏನು ದುರ್ಯೋಧನನ ಯುದ್ಧಕ್ಕೆ, ಕೌರವರು ಮತ್ತು ಪಾಂಡವರ ಯುದ್ಧ ನಡೆಯುತ್ತಲ್ಲ, ಮಹಾಯುದ್ಧ, ಆ ಟೈಮಲ್ಲಿ
ಧೃತರಾಷ್ಟ್ರ ಒಬ್ಬರು ಜ್ಯೋತಿಷಿನ ಕರೆಸ್ಬಿಟ್ಟು ಕೇಳ್ತಾರಂತೆ, ಯುದ್ಧ ಮಾಡೋಕ್ಕೆ ಅಂತ ನಿಂತಿದ್ದಾರಲ್ವ, ಹೇಗೆ ಆಗುತ್ತೆ ಏನು ಅಂತೆಲ್ಲ. ಆವಾಗ ಅವ್ರು ಹೇಳ್ತಾರಂತೆ, ದುರ್ಯೋಧನನ ಜಾತಕ ತುಂಬ ಚೆನ್ನಾಗಿದೆ, 100% ಇವರು ಯುದ್ಧದಲ್ಲಿ ಗೆಲ್ತಾರೆ ಅಂತ ಹೇಳಿ. ಅದಾದಮೇಲೆ ಯುದ್ಧ ನಡೆಯೋ ಸಮಯದಲ್ಲಿ ಅವರಿಗೆ ಗೊತ್ತಾಗ್ತಾ ಹೋಗುತ್ತಲ್ಲ, ಸ್ವಲ್ಪ ಕ್ಲಾಶಸ್ ಎಲ್ಲ ಆಗ್ತಿದೆ, ಇವರು ಕೌರವರು ಸೋಲ್ತಾರೆ, ಈ ಥರ ಪಾಂಡವರ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಅಂತೆಲ್ಲ ಗೊತ್ತಾಗ್ತಾ ಹೋಗುತ್ತಲ್ಲ. ಆವಾಗ ಮತ್ತೆ ಆ ಜ್ಯೋತಿಷಿನ ಕರೆದುಬಿಟ್ಟು ಕೇಳ್ತಾರಂತೆ, ನೀವು ಹಂಗೆ ಹೇಳಿದ್ರಿ, ಚೆನ್ನಾಗಿದೆ ಅಂತ ಹೇಳಿದ್ರಿ, ಇವಾಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಸೊ ಆವಾಗ ಅವ್ರು ಹೇಳ್ತಾರಂತೆ, ಅವ್ರ ಜೊತೆ ಇರೋದು ಕೃಷ್ಣ, ಯಶೋದೆ ಕೃಷ್ಣನ ಚಿಕ್ಕ ಮಗು ಇದ್ದಾಗ ಯಶೋದೆ ಕೃಷ್ಣನ ಬಾಯಲ್ಲಿ ನೋಡಿದಾಗ ಬ್ರಹ್ಮಾಂಡನೇ ಕಂಡಿರತ್ತೆ ಅಂತೆ ಅಲ್ವಾ. ಸೊ ಆವಾಗ ಆ ಜ್ಯೋತಿಷಿ ಹೇಳ್ತಾರಂತೆ, ಅವ್ರ ಜೊತೆ ಕೃಷ್ಣನೇ ಇದ್ದಾನೆ. ಕೃಷ್ಣ ಅಂದರೆ ಯಾರು? ಅವನು ಅಖಿಲ ಕೋಟಿ ಬ್ರಹ್ಮಾಂಡದ ಒಡೆಯ. ಅಂದರೆ ಎಷ್ಟೋ ಯೂನಿವರ್ಸ್, ಮಿಲ್ಕಿ ವೇ ಗ್ಯಾಲಕ್ಸಿ ಅವನ ಕೈಯಲ್ಲಿದೆ. ಸೊ ಇಲ್ಲಿ ಯಾವುದೋ ಒಂದು ಗ್ರಹ ಏನು ಮಾಡೋಕ್ಕಾಗುತ್ತೆ, ಹೇಗೆ ಸಹಾಯ ಮಾಡುತ್ತೆ, ಅದೆಲ್ಲ ಗ್ರಹಗಳು, ಆ ಮಿಲ್ಕಿ ವೇ ಗ್ಯಾಲಕ್ಸಿ, ಯೂನಿವರ್ಸ್ ಎಲ್ಲದೂ ಕೃಷ್ಣನ ಕೈಯಲ್ಲಿರಬೇಕಾದ್ರೆ ಇವ್ರ ಜಾತಕದಲ್ಲಿರೋ ಜಸ್ಟ್ 9 ಗ್ರಹಗಳು ಹೇಗೆ ಹೆಲ್ಪ್ ಮಾಡ್ತವೆ ಅಂತ. ಸೊ ನಾನು ಅದನ್ನೇ ಸಜೆಸ್ಟ್ ಮಾಡೋದು. ಹಾಗಂತ ಗ್ರಹಗಳಿಗೆ ನೀವು ಶಾಂತಿ ಮಾಡ್ಕೊಳ್ದೇ ಇರೋದು ಅಥವಾ ರೆಮಿಡೀಸ್ ಮಾಡ್ಕೊಳ್ದೇ ಇರೋದು ಅಲ್ಲ, ಜೊತೆಗೆ ಕೃಷ್ಣನನ್ನು ನಂಬೋದು ಅಥವಾ ರಾಮನನ್ನು ನಂಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಹೂಲ್ಫು, ಸೇಂಟ್ ಎಕ್ಸ್ಪೆಡಿಟು ಎಲ್ಲ ಹೇಗೆ ಕೇಳ್ಕೊತೀವೋ ಹಾಗೆ ನಮ್ಮ ಧರ್ಮದ ಪ್ರಕಾರ ನಾವು ಕೃಷ್ಣನ ಪೂಜೆ ಮಾಡೋದು. ನಾನು ಎಷ್ಟೊಂದು ಸಲ ತೋರಿಸಿದ್ದೀನಿ ಕೃಷ್ಣನಿಗೆ ನಾನು ರಾಖಿ ಕಟ್ಟೋದನ್ನು. ಸೊ ಈ ಸಲ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು, ನಾನು ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಸೊ ಹರೇ ಕೃಷ್ಣ ಅಂತ ಹೇಳ್ಕೊತಾ ಇರೋದು, ಈ ರೀತಿ ಸಣ್ಣ ಪುಟ್ಟ ಮಂತ್ರಗಳು ನಿಮ್ಮ ಲೈಫಲ್ಲಿ ತುಂಬ ಚೇಂಜಸನ್ನು ತರುತ್ತೆ. ಅಟ್ಲೀಸ್ಟ್ ನೀವು ಒಂದು ರಿಯಾಲಿಟಿ ಆಫ್ ಲೈಫನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಷ್ಟು ಧೈರ್ಯನಾದರೂ ನಿಮಗೆ ತಂದು ಕೊಡುತ್ತೆ. ನಿಮ್ಮ ಲೈಫು ಈಸಿ ಗೋಯಿಂಗ್ ಆಗಿರುತ್ತೆ. ಓಕೆ, ಸೊ ಎಸ್, ಇದು ನಿಮ್ಮ ರೀಡಿಂಗ್. ದೇರ್ ಆರ್ ಪ್ಯಾಟ್ರನ್ಸ್ ಎಲ್ಲ ರಿಪೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೋಡಿ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನಂಬಿಕೆ ಇದ್ದರೆ ಓಕೆ, 100% ನಂಬಿಕೆ ಇದ್ದರೆ ಓಕೆ. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಅದನ್ನು ಚೆಕ್ ಮಾಡಿಸ್ಕೊಂಡು ಬಿಸ್ನೆಸ್ ಮಾಡ್ಬೋದಾ ಬೇಡವಾ, ಇವರು ನಂಬೋದಾ ಬೇಡವಾ ಚೆಕ್ ಮಾಡಿಕೊಂಡು ಮಾಡಿ. ಇದೆಲ್ಲ ನಿಮ್ಮ ಗುಡ್ ಕರ್ಮ ಇರೋದಕ್ಕೇ ನಿಮಗೆ ಈ ಒಂದು ಟ್ಯಾರೋ ಆಗಿರ್ಬೋದು ಅಥವಾ ಜ್ಯೋತಿಷ್ಯ ಶಾಸ್ತ್ರಗಳ ಬಗ್ಗೆ ಆಗಿರ್ಬೋದು ಗೊತ್ತಾಗಿರೋದು. ಇಲ್ಲ ಏನೂ ಗೊತ್ತಿಲ್ಲದೆ ತುಂಬ ಲಾಸಿಗೆ ಹೋಗೋರೆಲ್ಲ ಇರ್ತಾರೆ ಅಲ್ವಾ. ಸೊ ನಿಮ್ಮಲ್ಲೂ ಗುಡ್ ಕರ್ಮ ಇರೋದಕ್ಕೇ ನಿಮಗೆ ಈ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ದೇವರು ಅವ್ರ ಯೂನಿವರ್ಸ್ ನಿಮಗೆ ಏನು ಮಾಡ್ತಾಯಿದ್ದಾರೆ, ಒಂದು ಅವಕಾಶನ ಕೊಡ್ತಾ ಇದ್ದಾರೆ. ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಲೈಫನ್ನು ಹೀಲ್ ಮಾಡ್ಕೊಳ್ಳಿ. ಇಟ್ ಮೈಟ್ ಟೇಕ್ ಸಮ್ ಟೈಮ್, ಬಟ್ ದಟ್ಸ್ ಫೈನ್. ಅಟ್ಲೀಸ್ಟ್ ಏನೋ ಒಂದು ಸಿಕ್ಕಿದೆ ನಿಮಗೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಓಕೆ, ಎಸ್, ಕಾಮೆಂಟ್ ಮಾಡಿ ಐ ಆಮ್ ಪಾಸಿಟಿವ್ ಅಂತ. ಸೊ ಆ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ನೀವು ಪಾಸಿಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಆಮ್ ಪಾಸಿಟಿವ್ ಅಂತ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.